ಸ್ವಚ್ಛತೆ ಇಲ್ಲದೆ ಪ್ರಯಾಣಿಕರಿಗೆ ಯಾತನೆ, ಹೈಟೆಕ್ ಕನಸು ಬಿಡಿ, ಮೊದಲು ಸ್ವಚ್ಛತೆ ಮಾಡಿ. ಅಧಿಕಾರಿಗಳ ವಿರುದ್ಧ ಡಾಕ್ಟರ್ ಕೆ ಕೆಂಪರಾಜು ಆಕ್ರೋಶ. ಅಧಿಕಾರಿಗಳ ನಿರ್ಲಕ್ಷ್ಯ, ಬಸ್ ನಿಲ್ದಾಣದ ಅಧ್ವಾನಗಳ ತಂಗುದಾಣ. ಸಮಾಜ ಸೇವಕ ಕೆ ಕೆಂಪರಾಜು. ನಿತ್ಯವೂ ನೂರಾರು ಬಸ್ಗಳ ಓಡಾಟ, ಸಾವಿರಾರು ಜನರ ಪಯಣ, ಸದಾ ಜನಸಂಖ್ಯೆಯಿಂದ ತುಂಬಿ ತುಳುಕುವ ಈ ಬಸ್ ನಿಲ್ದಾಣ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳು ಕೊಂಪೆಯಂತಾಗಿದೆ. ಅಲ್ಲದೆ ಬಸ್ ನಿಲ್ದಾಣದ ಸುತ್ತಮುತ್ತ ಎಲ್ಲೆಂದರಲ್ಲಿ ಕಸ, ಮಲ ಮೂತ್ರ ವಿಸರ್ಜನೆ, ಗುಟ್ಕಾ ಉಗುಳುವುದು, ಅಲ್ಲಲ್ಲಿ ನಿಂತಿರುವ ನೀರು, ಮುಖ್ಯವಾಗಿ ಬೇಸಿಗೆಯಲ್ಲಿ ಡ್ರೈನೇಜ್ ನೀರು ಹರಿಯದೆ ನಾರುತ್ತಿರುವ ಚರಂಡಿ, ಇದು ಗೌರಿಬಿದನೂರು ನಗರದ ಸರ್ಕಾರಿ ಬಸ್ ನಿಲ್ದಾಣದ ಇಂದಿನ ಪರಿಸ್ಥಿತಿಯಾಗಿದೆ ಎಂದು ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ಹೇಳಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ನಗರದ ಕೆಎಸ್ಆರ್ಟಿಸಿ ತಂಗುದಾಣಕ್ಕೆ ಆಗಮಿಸಿ ವೀಕ್ಷಿಸಿದಾಗ ಸಾರ್ವಜನಿಕರು ಹೇಳಿದ್ದಕ್ಕಿಂತಲೂ ಹೆಚ್ಚಿನ ಅಧ್ವಾನದ ಪರಿಸ್ಥಿತಿ ಕಾಣುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೌರಿಬಿದನೂರು ಸರ್ಕಾರಿ ಬಸ್ ನಿಲ್ದಾಣ ಮಲಮೂತ್ರ ವಿಸರ್ಜನೆ ಮಾಡುವ ಸ್ಥಳವಾಗಿದೆ. ಮೂಲ ಸೌಕರ್ಯಗಳಿಂದ ವಂಚಿತವಾಗಿ ಸಾರ್ವಜನಿಕರಿಗೆ ಉಪಯೋಗವಾಗದ ರೀತಿಯಲ್ಲಿ ಹಾಳಾಗಿದೆ ಎಂದು ಹೇಳಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪ್ರತ್ಯೇಕ ಮಹಿಳಾ ಶಿಶುಪಾಲನಾ ಕೇಂದ್ರವಿಲ್ಲ. ಮಹಿಳೆಯರು ವಿಶ್ರಾಂತಿ ಕೊಠಡಿಗಳು ವ್ಯವಸ್ಥೆ ಹದಗೆಟ್ಟಿದೆ. ಶೌಚಾಲಯದ ಡ್ರೈನೇಜ್ಗಳು ತುಂಬಿ ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದ್ದಾರೆ. ನಿಲ್ದಾಣದಿಂದ ಪ್ರಯಾಣಿಸುವ ಬಸ್ಗಳು ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಂತು ಹೋಗುತ್ತದೆ. ನಿಯಮಿತವಾಗಿ ಸ್ವಚ್ಛ ಮಾಡದ ಕಾರಣ ಶೌಚಾಲಯಗಳು ಗಬ್ಬು ವಾಸನೆ ಬೀರುತ್ತಿದೆ. ವರ್ಷಗಳೇ ಕಳೆದರೂ ರಿಪೇರಿಯಾಗದ ಶುದ್ಧ ನೀರಿನ ಘಟಕ. ದೂರದ ಊರುಗಳಿಂದ ಬಂದ ಪ್ರಯಾಣಿಕರಿಗೆ ದಾಹ ನೀಗಿಸಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇರುವ ನಲ್ಲಿಗಳಿಗೂ ನೀರಿನ ಸಂಪರ್ಕ ಇನ್ನೂ ಕೊಟ್ಟಿಲ್ಲ. ಇದರಿಂದ ವಿದ್ಯಾರ್ಥಿಗಳು, ವಯೋವೃದ್ಧರು ಸೇರಿದಂತೆ ಜನರು ನೀರಿನ ಬಾಟಲ್ ಖರೀದಿಸಿ ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಸಂಜೆಯಾಗುತ್ತಿದ್ದಂತೆ ಕೆಲವು ಪುಡಾರಿಗಳು ನಿಲ್ದಾಣಕ್ಕೆ ಜಮಾಯಿಸುತ್ತಾರೆ. ತಡವಾಗಿ ಬಂದ ವಿದ್ಯಾರ್ಥಿನಿಯರಿಗೆ ಹಾಗೂ ಮಹಿಳೆಯರಿಗೆ ಕಾಡುತ್ತಾರೆ. ಇದರಿಂದಾಗಿ ಮಹಿಳೆಯರು ರಾತ್ರಿ ವೇಳೆ ಸುರಕ್ಷತೆ ಇಲ್ಲದೆ ಭಯದಲ್ಲಿಯೇ ಬಸ್ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇರುವ ಹೋಟೆಲ್ನಲ್ಲಿ ಅಡುಗೆ ತಯಾರಿಸುವ ಪ್ರದೇಶದಲ್ಲಿ ಅಧ್ವಾನದ ವಾತಾವರಣ. ಹೋಟೆಲ್ ಸಿಬ್ಬಂದಿಗಳಂತೂ ಸ್ವಚ್ಛತೆ ಮತ್ತು ಶುಭ್ರತೆ ಎಲ್ಲವನ್ನ ಮರೆತಿಂದಾಗಿದೆ. ಬಹುಶಃ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ನಿದ್ರಿಸುತ್ತಿರಬಹುದು ಎಂದು ಹೇಳಿದ್ದಾರೆ. ಅರುಣ್ ಕುಮಾರ್, ಎಸ್ವಿ, ನಂದಿ ಟಿವಿ, ಗೌರಿಬಿದನೂರು. ಟೌನ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬಂದು ನೋಡಿದ್ದೀರಿ ಅವತ್ತಾನ ಇಲ್ಲಿ ವಿಸಿಟ್ ಹಾಕಿದ್ದೀರಾ? ಇಲ್ಲಿ ನೋಡಿದ್ದೀರಾ? ಅದೆಲ್ಲ ಕ್ಲೀನಾಗಿದೆಯಾ? ಅಲ್ಲ, ಅದನ್ನ ಅಟ್ಲೀಸ್ಟ್ ಮುಡ್ಕೊಳ್ಳ ನೀವು ಇವ್ರಿಗೆ ಕಣ್ಣಿಲ್ವ ಇವ್ರಿಗೆ? ಏನು ಮಾಡ್ತಿದ್ದಾನೆ ಅಧಿಕಾರಿ? ಇಲ್ಲಿ ಏನೋ ಅಧಿಕಾರಿ, ಕೆಳಗಿನ ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದಲ್ಲ. ನಿಮ್ಮ ಮೇಲೆ ಅಧಿಕಾರಿ ಬಂದು ಕುತ್ಕೊಳ್ರಿ, ಇಲ್ಲಿ ಬಂದು ಕಸ ಮಾಡಿಸಿಲ್ಲ. ಇವಾಗ ಡ್ಯೂಟಿ ನೀವು ಸುಮ್ಮನೆ ಎಲ್ಲ ಕುತ್ಕೊಂಡು ಬಸ್ ಕಳ್ಸೋದಲ್ಲ. ಬಂದು ಮೂಲಭೂತ ಸೌಕರ್ಯಗಳು ನೋಡಬೇಕು. ನಾವು ಮುಂದಿನ ದಿನ ಕ್ಲೀನ್ ಆಗಿಲ್ಲ ಅಂದರೆ ನಾವು ನಿಮ್ಮ ಡಿಪೋ ಮುಂದೆ ಬಂದು ಮುಖ್ಯ ಆಗ್ತೀವಿ. ಇದು ಎಚ್ಚರಿಕೆ ಗಂಟೆ ತಿಳ್ಕೊಳ್ಳಿ ಅಷ್ಟೇ.